ಹಾಯ್ ಫ್ರೆಂಡ್ಸ್, ನನ್ನ ನೇಮ್ ಮೌನಿಕಾ. ನಮ್ಮದು ಹೊಳೆ ನರಸೀಪುರ. ಇದು ನನ್ನ ಮೊದಲನೆಯ ಯೂಟ್ಯೂಬ್ ವಿಡಿಯೋ ಆಗಿರುತ್ತೆ. ನಾನು, ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗ ಮತ್ತು ನನ್ನ ಸಿಸ್ಟರ್ ಇನ್ ಲಾ ಇವತ್ತು ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ. ನನ್ನ ಮಗನ ಹರಕೆ ಇತ್ತು, ಪೂಜೆ ಮಾಡಿಸ್ತೀನಿ ಅಂತ. ಸೊ ಪೂಜೆ ಮಾಡಿಸೋಕ್ಕೋಸ್ಕರ ಮುಂಚೆ ದೇವರಿಗೆ ಮತ್ತು ಗಾಡಿಗೆ ಪೂಜೆ ಮಾಡು, ಅದು ಒಳ್ಳೆಯದಾಗುತ್ತೆ ಅಂತ ಅಮ್ಮ ಹೇಳಿದರು ಅಂತ ಪೂಜೆ ಮಾಡ್ತಾಯಿದ್ದೀನಿ. ಇವಾಗ ಹೊರಡ್ತಾ ಇದ್ದೀವಿ. ಫಸ್ಟು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡಿಸಿ ನೆಕ್ಸ್ಟ್ ಅಲ್ಲಿಂದ ಮಂಗಳೂರಿಗೆ ಹೋಗೋ ಪ್ಲ್ಯಾನ್ ಇದೆ. ನೋಡಬೇಕು ಹೇಗಾಗುತ್ತೆ ಅಂತ. ಟೈಮ್ ಬಂದುಬಿಟ್ಟು 9:30 ಆಗಿದೆ. ನಾವು ಹೋಗೋಷ್ಟೊತ್ತಿಗೆ ಆಗುತ್ತೆ, ಒಂದು 12 ಗಂಟೆ ಆಗಬಹುದು. ಬನ್ನಿ ನೋಡೋಣ ಇವತ್ತಿನ ದಿನ ಹೇಗಿರುತ್ತೆ ಅಂತ. ಫ್ರೆಂಡ್ಸ್, ದೇವಸ್ಥಾನದ ಒಳಗಡೆ ಬಂದ್ವಿ. ತುಂಬ ಏನು ರಶ್ ಇಲ್ಲ, ಬೇಗ ಪೂಜೆ ಮುಗಿಯುತ್ತೆ ಅಂದ್ಕೊಂಡಿದ್ದೀವಿ. ನೋಡಬೇಕು ಒಳಗಡೆ ಹೋದಾಗ ಎಷ್ಟೊತ್ತಾಗುತ್ತೆ ಅಂತ. ಒಳಗಡೆ ಹೋಗ್ತಾ ಇದ್ದೀವಿ. ಪೂಜೆ ಮುಗಿಸಿ ನೆಕ್ಸ್ಟು ಮಂಗಳೂರಿಗೆ ಹೋಗೋ ಪ್ಲ್ಯಾನ್ ಇದೆ. ಬೀಚ್ ಹತ್ರ ಬಂದ್ವಿ, ತಣ್ಣೀರ್ಬಾವಿ ಬೀಚು. ಏನೋ ಗೊತ್ತಿಲ್ಲ, ಮುಂಚೆಯಿಂದನೂ ಅಷ್ಟೇ ಸಮುದ್ರ ಅಲ್ಲಿ ಆಟ ಆಡೋದು ಅಂದರೆ ತುಂಬ ಇಷ್ಟ ಆಗುತ್ತೆ. ಸುಮಾರು 6-7 ವರ್ಷ ಆಗಿತ್ತು ನಾನು ಇಲ್ಲಿಗೆ ಬಂದು. ಹಕ್ಕಿ ಥರ ಹಾರಾಡಬೇಕು ಅಂತ ಆಸೆ ಆಗ್ತಿದೆ. ನನ್ನ ಮಗನ್ನ ನೀರಿಗೆ ಇಳಿಸಿದ ತಕ್ಷಣ ಅಳೋದಕ್ಕೆ ಸ್ಟಾರ್ಟ್ ಮಾಡ್ದ. ಯಾವುದೋ ಹೊಸ ಪ್ರಪಂಚಕ್ಕೆ ಕರ್ಕೊಂಡು ಬಂದಿದ್ದಾಳೆ ಅನ್ನೋ ಥರ ಫೀಲ್ ಮಾಡ್ಕೋತಿದ್ದ. ಅವನು ನಮ್ಮ ಅಪ್ಪ ಅಮ್ಮನ್ನ ಬಿಟ್ಟಿರ್ತಿರ್ಲಿಲ್ಲ ಯಾವಾಗ್ಲೂ. ಅದರಲ್ಲೂ ನಮ್ಮ ಅಪ್ಪ ಅಂದರೆ ಅವನಿಗೆ ತುಂಬ ಇಷ್ಟ. ಎಲ್ಲ ಮಕ್ಳಿಗೂ ಹಂಗೆ ಅಲ್ವಾ, ಅಜ್ಜಿ ತಾತ ಅಂದರೆ ತುಂಬ ಪ್ರೀತಿ. ಹಾಗೆ ಅವನ ಜೊತೆ ಇದ್ದರೆ ದಿನ ಹೋಗೋದೇ ಗೊತ್ತಾಗಲ್ಲ ನನಗೆ. ಐ ಲವ್ ಯು ಮಗನೇ. ಇಲ್ಲಿ ಎಲ್ಲ ಗಾಳಿಪಟ ಹಾರಿಸೋದು ನೋಡಿ ನನಗೂ ಆಸೆ ಆಗ್ತಿತ್ತು, ಗಾಳಿಪಟ ಹಾರಿಸ್ಬೇಕು ಅಂತ. ನಮಗೆ 90s ಕಿಡ್ಸ್ಗೆ ಗೊತ್ತಿರುತ್ತೆ ಆ ಖುಷಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ಇವಾಗಿನ ಮಕ್ಕಳಿಗೆ ಮೊಬೈಲೇ ಪ್ರಪಂಚ ಆಗೋಗ್ಬಿಟ್ಟಿದೆ. ಒಂದೊಂದು ಸಲ ಅನಿಸುತ್ತೆ, ನಾವು ಯಾಕೆ ಮತ್ತೆ ನಮ್ಮ ಚೈಲ್ಡ್ಹುಡ್ಗೆ ಯಾಕೆ ಮತ್ತೆ ಹೋಗಬಾರ್ದು ಅಂತ ಅನಿಸುತ್ತೆ. ಯಾಕೆ ಇನ್ನೂ ಚಿಕ್ಕ ಮಕ್ಕಳಾಗೆ ಇರಬಾರ್ದಾಗಿತ್ತು, ಆ ಖುಷಿ ಎಲ್ಲ ಮಿಸ್ ಮಾಡ್ಕೋತಿದ್ದೀವಿ ಅಂತ ಅನಿಸುತ್ತೆ ನನಗೆ. ನನ್ನ ಮಗನೂ ಅಷ್ಟೇ, ನಾವು ಚಿಕ್ಕದ್ರಲ್ಲಿ ಹೇಗೆಲ್ಲ ಬೆಳೆದು ಯಾವ್ಯಾವ ಥರ ಆಟ ಆಡಿದ್ವಿ, ಆ ಥರ ಅವನಿಗೂ ಆಟ ಆಡಿಸ್ಬೇಕು. ಅವನು ನನ್ನ ಥರನೇ ಬೆಳಿಬೇಕು ಅಂತ ನನಗೂ ಆಸೆ ಇದೆ. ಇವಾಗಿನ ಕಾಲಕ್ಕೆ ತಕ್ಕನಾಗಿ ಜಾಸ್ತಿ ಮೊಬೈಲ್ ಕೊಡಬಾರ್ದು ಅವನಿಗೆ. ಈ ಥರ ಚಿಕ್ಕ ಪುಟ್ಟ ಗೇಮ್ಸ್ಗಳು ಆಡಿಸ್ಬೇಕು ಅಂತ ನೋಡಿ ಅವನು ಗಾಳಿಪಟ ಹಾರಿಸ್ತಾ ಇದ್ದಾನೆ. ಎಷ್ಟು ಖುಷಿ ಆಗುತ್ತಲ್ವ ಈ ಥರ ನೋಡೋದಕ್ಕೆ. ನಿಜ ಹೇಳಬೇಕು ಅಂದರೆ ನಮ್ಮ ಬಾಲ್ಯನ ಮರೆಯೋದಕ್ಕೆ ಆಗೋದಿಲ್ಲ. ₹1 ಸೈಕಲ್ ತೊಗೊಂಡು ರೌಂಡ್ಸ್ ಹೋಗ್ತಿತ್ತು, ಗೋಲಿ ಆಟ ಆಡ್ತಿತ್ತು, ಕ್ರಿಕೆಟ್ ಆಡ್ತಿತ್ತು. ಅವನ್ನೆಲ್ಲ ಮರೆಯೋಕ್ಕಾಗೋದಿಲ್ಲ ಅಲ್ವ. ಆ ಖುಷಿ ಈಗಲೂ ಬೇಕು ಅಂತ ಬಯಸ್ತೀನಿ. ಯಾಕಾದರೂ ಈ ಮದುವೆ ಆದ್ವಿ, ಮಗು ಇದೆಲ್ಲ ಯಾಕೆ ಬೇಕಿತ್ತು, ಇನ್ನೂ ಚಿಕ್ಕ ಮಗು ಥರನೇ ಆಟ ಆಡ್ಕೊಂಡಿರ್ಬೇಕಾಗಿತ್ತು ಅಂತ ಅನಿಸುತ್ತೆ ಈಗಲೂ ನನಗೆ. ಇಷ್ಟೇ, ಲಾಸ್ಟಿಗೆ ಇಲ್ಲಿ ಈ ಬೀಚಲ್ಲಿ ಸನ್ಸೆಟ್ ನೋಡಿಕೊಂಡು ನೆಕ್ಸ್ಟ್ ಉಡುಪಿಗೆ ಹೋಗ್ತೀವಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಆಲ್. ಸೂಪರ್.